ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ ಹೊಂಟದ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಏನಪ್ಪ ಸ್ಪೆಷಲು ಇವತ್ತು ಅಂತ ಹೇಳಿದ್ರೆ, ಇವತ್ತು ನಮ್ಮ ಆ್ಯನ್ವರ್ಸರಿ ಅಂತ ಹೇಳಿದ್ರೆ ಇವತ್ತಿಗೆ ನಮ್ಮ ಮದುವೆ ಆಗಿ 17 ವರ್ಷ ಕಂಪ್ಲೀಟ್ ಆಗಿ ತುಂಬಿ 18ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ವಿ. ಹಾಗೆ ಮತ್ತೇನಪ್ಪ ಹೇಳಬೇಕು ಅಂತ ಹೇಳಿದ್ರೆ, ಈ ಪ್ರತಿ ವರ್ಷ ಕೂಡ ನಾನು ನಮ್ಮ ಹಸ್ಬೆಂಡು ಎಲ್ಲಾದರೂ ಆಚೆ ಹೋಗೋದು ತುಂಬ ಗ್ರ್ಯಾಂಡಾಗಿಯೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಆಚೆ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಹೋದ ವರ್ಷ ಕೂಡ ಗೋವಾಗೆ ಹೋಗಿದ್ವಿ, ಅಲ್ಲಿ ನಾವು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಯಾಕೆ ನಾವು ಈ ವರ್ಷ ಹೋಗ್ಲಿಕ್ಕಾಗಿಲ್ಲ, ಏನಾಯಿತು ಅಂಥೇಳಿ ನಾನು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಷ್ಟು ದಿವಸ ಯಾಕೆ ವ್ಲಾಗ್ ಕೂಡ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಅಂತಲೂ ಕೂಡ ಇದೇ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿಯಿಂದ ಆ್ಯನಿವರ್ಸರಿ ಆಗಿರೋದ್ರಿಂದ ನಿನ್ನೆ ರಾತ್ರಿಯಿಂದನೇ ಮಕ್ಕಳು ಕೂಡ ಸಾಕಷ್ಟು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ರು. ನಮಗೆ ಈ ವರ್ಷ ಆ್ಯನಿವರ್ಸರಿ ಮಾಡ್ಕೋಬೇಕೋ ಇಲ್ವೋ ಅಂಥೇಳಿ ನಾವು ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ. ಆದರೂ ಕೂಡ ಮಕ್ಕಳು ಪ್ರತಿ ವರ್ಷ ಹೇಗೆ ಅವರು ಸರ್ಪ್ರೈಸಾಗಿ ಏನಾದರೂ ಒಂದು ಮಾಡ್ತಾರೋ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಬೆಲೂನೆಲ್ಲ ತೊಗೊಂಡು ಬಂದು ರಾತ್ರಿಯಿಂದನೇ ಕೂಡ ಎಲ್ಲ ಅರೇಂಜ್ ಮಾಡಿದರು. ಸಣ್ಣದಾಗಿ ಏನಾದರೂ ಗಿಫ್ಟು ಕೂಡ ಕೊಟ್ಟರು. ಮತ್ತು ಕೇಕ್ ಕಟಿಂಗ್ ಎಲ್ಲ ಮಾಡಲಿಕ್ಕಾಗಿಲ್ಲ, ಮಾಡೋದು ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಕೇಕ್ ಕಟಿಂಗ್ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ, ಮಾಡಲೂ ಇಲ್ಲ. ಮತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆಯಿಂದನೇ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ನಾನು ಸ್ವಲ್ಪ ಬಿಸಿಬೇಳೆಭಾತ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಸ್ವೀಟ್ ಎಲ್ಲ ತಿಂದ್ಕೊಂಡು, ಮತ್ತೇನಪ್ಪ ಅಂದರೆ ನಾನು ಏನೂ ಗಿಫ್ಟ್ ಕೊಡಲಿಕ್ಕೆ ಆಗಲಿಲ್ವಲ್ಲ ಹಸ್ಬೆಂಡ್ಗೆ. ಹಾಗಾಗಿ ಇವತ್ತು ಅಟ್ಲೀಸ್ಟ್ ಒಂದು ಮಸಾಜ್ ಹತ್ರ ಬುಕ್ ಮಾಡಿಕೊಡೋಣ, ಅವರಿಗೆ ಮಸಾಜ್ ಮಾಡಿಸೋಣ ಅಂತ ಹೇಳಿ ನಾನು ಅರ್ಬನ್ ಕಂಪನಿಯಿಂದ ಮಸಾಜ್ ಮಾಡಲಿಕ್ಕೆ ಬುಕ್ ಕೂಡ ಮಾಡಿಕೊಂಡಿದ್ದೆ. ಅವ್ರಿಗೂ ಕೂಡ ಚೆನ್ನಾಗಿ ರಿಲ್ಯಾಕ್ಸ್ ಆಗಲಿ, ಅಟ್ಲೀಸ್ಟ್ ರಿಲೀಫ್ ಆದರೆ ಆಗಲಿ, ಮೈಂಡ್ ರಿಲ್ಯಾಕ್ಸ್ ಆಗಿದ್ರೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಆ ಮಸಾಜ್ನ ಬುಕ್ ಮಾಡಿಕೊಂಡಿದ್ದೆ. ಅವರಿಗೆ ನಾನು ಮಸಾಜ್ ಬುಕ್ ಮಾಡಿದ ಕೂಡಲೇ ಅವರೇನು ಹೇಳಿದ್ರು, ನೈಟ್ ಡಿನ್ನರ್ಗಾದರೆ ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ರೆಡಿಯಾಗಿ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಕೂಡ ನಾನು ಮಕ್ಕಳೆಲ್ಲ ರೆಡಿಯಾಗಿದ್ದೀವಿ. ಇನ್ನೇನು ಹೊರಡಬೇಕು, ಡಿನ್ನರ್ ಕೂಡ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿದ್ವಿ. ಇನ್ನೇನು ಹೊರಡ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ, ಏನು, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಕಂಟಿನ್ಯೂ ಆಗಿ ಇದೇ ಬ್ಲಾಗಲ್ಲಿ ಹೇಳ್ತೀನಿ, ಆಯಿತಾ. ನೋಡೋಣ ಯಾರೆಲ್ಲ ನೋಡಿದ್ರಲ್ಲ, ಈ ರೀತಿಯಾಗಿ ರಾತ್ರಿಯೇ ನನಗೂ ಗೊತ್ತಿರಲಿಲ್ಲ. ನಾನು ಕೂಡ ಊಟ ಎಲ್ಲ ಮುಗಿಸಿ ಮೇಲ್ಗಡೆ ಒಂದು ರೂಮ್ ಇದೆ, ಅಲ್ಲಿ ಹೋಗಿ ಮಲ್ಕೊಳ್ಳೋಕೆ ಹೋಗಿದ್ದೆ. ಅಷ್ಟರಲ್ಲಿ ಮಕ್ಕಳು ಈ ರೀತಿಯೆಲ್ಲ ಅರೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಕೂಡ ಇತ್ತು, ಹ್ಯಾಪಿ ಆ್ಯನಿವರ್ಸರಿ ಅನ್ನೋದು ಕೂಡ ಮನೇಲೇ ಇತ್ತು. ಬೆಲೂನ್ ಮಾತ್ರ ತೊಗೊಂಡು ಬಂದು ಈ ರೀತಿಯೆಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಅವ್ರ ಪಾಪ ಬರೋ ತನಕ ವೇಟ್ ಮಾಡಿ ನನಗೂ ಕೂಡ ಕರೆದ್ರು. ನೋಡೋಣ ಈ ರೀತಿಯೆಲ್ಲ ಇಷ್ಟು ಚೆನ್ನಾಗಿ ಅವ್ರ ಮಕ್ಕಳು ಮೈಂಡಲ್ಲಿ ಎಷ್ಟೇ ಆಗಲಿ ತಂದೆ ತಾಯಿಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡೋಣ ಅನ್ನೋದು ಒಂದಿರುತ್ತಲ್ಲ, ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ. ನೋಡಿದ್ರಲ್ಲ, ಈ ರೀತಿ ಎಲ್ಲ ಬೆಲೂನ್ಸ್ ಎಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಅವರು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಏನಾದರೂ ಒಂದು ಚೇಂಜ್ ಮಾಡ್ತಾರೆ, ಏನಾದರೂ ಒಂದು ಗಿಫ್ಟ್ ಕೊಡೋದು ಆಗಿರ್ಬೋದು, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಆಲ್ರೆಡಿ 11:30 ಆಗಿದೆ, ಅವ್ರ ಪಾಪ ಬರೋದು ಕೂಡ ಲೇಟಾಗಿತ್ತು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಅಂಥೇಳಿ. ನಮಗಂತೂ ಭಾಳನೇ ಖುಷಿ ಆಯಿತು. ಅವ್ರ ಪಾಪ ಬಂದಮೇಲೆ ನಾವು ಕೂಡ ಬಂದು ಅವರು ಮಕ್ಕಳೆಲ್ಲ ವಿಶ್ ಮಾಡಿದ್ರು. ಅವರು ಒಂದಿಷ್ಟು ಗಿಫ್ಟನ್ನು ಕೂಡ ಕೊಟ್ಟಿದ್ದರು. ಇದು ಲಾಸ್ಟ್ ಇಯರ್ ಕೊಟ್ಟಿದ್ದು, ಅದ್ರ ಲಾಸ್ಟ್ ಇಯರ್ ಸೀರೆ, ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಪೆನ್ನಾದರೂ ಕೂಡ ಕೊಡಬೇಕು ಅನ್ನೋ ಮನೋಭಾವನೆ ನನ್ನ ಮಕ್ಕಳಲ್ಲಿ ಇದೆ. ಸೊ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಲಾಸ್ಟಲ್ಲಿ ಇಟ್ಕೊಂಡಲ್ಲ, ಅದೇ ಗಿಫ್ಟು ಈ ವರ್ಷ ಕೊಟ್ಟಿರೋದು. ಮತ್ತು ನನ್ನ ಮಗಳು ಉಲ್ಲನಲ್ಲೇ ಒಂದು ರಿಂಗು ಕೂಡ ಮಾಡಿದ್ಲು. ಸೊ ಆ ರಿಂಗನ್ನು ಹಾಕಿಬಿಟ್ಟು ವಿಶ್ ಮಾಡ್ತಾಯಿದ್ರು. ನೋಡಿದ್ರಲ್ಲ ನೀವು ಗೋಲ್ಡ್ ರಿಂಗ್ ಕೊಡಿಸ್ಲಿಲ್ಲ, ಉಲ್ಲನ್ ರಿಂಗಲ್ಲೇ ಎಲ್ಲ ಮುಗಿಸ್ತಾ ಇದ್ದೀರಲ್ಲ ಆ್ಯನಿವರ್ಸರಿ ಅಂತ ಹೇಳಿ ಹಾಗೆ ತಮಾಷೆ ಮಾಡ್ತಾಯಿದ್ದೆ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಕ್ಕಳು ಈ ರೀತಿಯೆಲ್ಲ ಅರೇಂಜ್ ಮಾಡಿದರು. ಕೇಕ್ ಕಟ್ಟಿಂಗ್ ಅಂತೂ ನಾನು ಮಾಡಲಿಲ್ಲ, ನನಗೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಮಾಡೋದಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಂಗೆ ನಾವು ಪ್ರತಿ ವರ್ಷ ಗ್ರ್ಯಾಂಡಾಗಿಯೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ವರ್ಷ ಯಾಕಪ್ಪ ಆ ರೀತಿಯಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ, ನಮ್ಮ ತಂಗಿ ಗಂಡ ಕೂಡ ತೀರಿ ಹೋಗಿ ಒಂದು 15 ದಿವಸ ಆಗಿತ್ತು. ಸೊ ಅದಕ್ಕಾಗಿ ನಾವು ಬೇಡ ಕೇಕ್ ಕಟ್ಟಿಂಗು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಬೇಡ ಅಂಥೇಳಿ ಅಂದ್ಕೊಂಡಿದ್ದೆ. ಅದಕ್ಕಾಗಿ ನಾವು ಕೇಕ್ ಕಟ್ಟಿಂಗೇ ಈ ವರ್ಷ ನಾವು ಮಾಡೋಕ್ಕೆ ಹೋಗಿಲ್ಲ. ಪ್ರತಿ ವರ್ಷ ಕೂಡ ಮಾಡ್ತಾಯಿದ್ವಿ, ಈ ವರ್ಷ ಮಾಡೋಕ್ಕೆ ಹೋಗಿಲ್ಲ. ಮಕ್ಕಳು ಕೂಡ ಹೇಳ್ತಾಯಿದ್ರು, ಮಮ್ಮಿ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಮಮ್ಮಿ ಅಂತ ಹೇಳಿ
ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಬಿಸಿಬೇಳೆಬಾತು ತಿಂಡಿಗೆ ಮಾಡ್ಕೊಂಡಿದ್ದೆ. ಇವ್ರಿಗೂ ಕೂಡ ಏನು ಗಿಫ್ಟ್ ಕೂಡ ತರಲಿಕ್ಕಾಗಿರಲಿಲ್ಲ ನನ್ನ ಹಸ್ಬೆಂಡ್ಗೆ. ಹಾಗಾಗಿ ಮಸಾಜ್ ಆದ್ರೆ ಬುಕ್ ಮಾಡ್ಕೊಳ್ಳೋಣ, ಅವ್ರು ಅಟ್ಲೀಸ್ಟ್ ಮೈಂಡ್ ಆದ್ರೆ ರಿಲ್ಯಾಕ್ಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮನೆಗೇ ಹರ್ಬನ್ ಕಂಪನಿಯವ್ರನ್ನ ಮಸಾಜ್ ಅವ್ರನ್ನ ಬುಕ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಈ ರೀತಿಯಾಗಿ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಅವರೇ ತೊಗೊಂಡು ಬರ್ತಾರೆ. ಜಾಗ ಇದ್ದರೆ ಸಾಕು, ರಿಲ್ಯಾಕ್ಸ್ ಮಾಡೋದಕ್ಕಂತೂ ನೀವು ಆರಾಮಾಗಿ ಮನೆಯಲ್ಲೇ ರಿಲ್ಯಾಕ್ಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಎಲ್ಲ ರಿಲ್ಯಾಕ್ಸ್ ಆಗೋ ರೀತಿಯಲ್ಲೇ ಮಸಾಜ್ ಮಾಡಿ ಕೊಡ್ತಾರೆ. ಅದೆಲ್ಲ ಆದಮೇಲೆ ನಾನು ಮಸಾಜ್ ಎಲ್ಲ ಮಾಡಿಸಿದ್ನಲ್ಲ, ಹಾಗಾಗಿ ನೈಟ್ ಡಿನ್ನರ್ಗೆ ಹೋಗೋಣ ಅಂಥೇಳಿ ಕೂಡ ಅವರು ಕೂಡ ಹೇಳಿದರು. ಸೊ ಹಾಗಾಗಿ ರಾತ್ರಿ ಡಿನ್ನರ್ಗೆ ಹೋಗೋಕ್ಕಿಂತ ಮುಂಚೆ ಏನು ಮಾಡಿದ್ರು, ನಮ್ಮ ಹಸ್ಬೆಂಡ್ ಕೂಡ ನಾವು ಪ್ರತಿ ವರ್ಷ ಕೂಡ ಇಬ್ಬರು ಕೂತ್ಕೊಂಡು ಜೊತೆಯಲ್ಲೇ ಪ್ರೇಯರ್ ಮಾಡೋದು ಎಲ್ಲ ಮಾಡ್ತೀವಿ. ನಾವು ಇಷ್ಟು ವರ್ಷ ಬಂದಿರೋದು ಈಸಿ ಏನಲ್ಲ ಅಲ್ವಾ. ನಾವು ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನು ನೋಡಿದ್ದೀವಿ. ಕಷ್ಟ ಆಗಲಿ ಸುಖ ಆಗಲಿ ತುಂಬಾ ನೋಡಿದ್ದೀವಿ. ಇಷ್ಟೊಂದೆಲ್ಲ ಇರಬೇಕು, ಇಷ್ಟೊಂದೆಲ್ಲ ಮಾಡಬೇಕು ಅಂದರೆ ಒಬ್ಬರೇ ಕೈಯಿಂದ ಖಂಡಿತ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ನಾವು ಇಷ್ಟು ವರ್ಷ 17 ವರ್ಷ ಕಂಪ್ಲೀಟಾಗಿ ಆಗಿದೆ ನಮ್ಮದು ಕೂಡ. 17 ವರ್ಷ ಕಂಪ್ಲೀಟ್ ಮುಗಿಸಿ 18ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 2008ರಲ್ಲಿ ನಮ್ಮ ಮದುವೆ ಆಯಿತು. ಅದು ವ್ಯಾಲೆಂಟೈನ್ಸ್ ಡೇ ದಿವಸ. ನಮಗಂತೂ ಬಹಳನೇ ಖುಷಿ ಆ ಡೇಟ್ ಬಂದಿದ್ದು. ಇದಕ್ಕೂ ನಾವಿರೋದಕ್ಕೂ ಎಲ್ಲರೂ ಕೇಳ್ತಾರೆ ಲವ್ ಮ್ಯಾರೇಜಾ ಅಂತ ಹೇಳಿ. ನೋಡಿ ನೀವು ಕೂಡ ಗೆಸ್ ಮಾಡಿ ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದನ್ನು, ಆಯಿತಾ. ನಾವು ಕೂಡ ಒಬ್ಬರು ಕೈ ಹಿಡಿದು ಒಬ್ಬರು ಪ್ರೇಯರ್ನ ಮಾಡಿ ಇಷ್ಟು ವರ್ಷ ಜೀವನ ಸಾಗಿಸ್ಕೊಂಡು ಬಂದಿದ್ದೀವಿ. ಇನ್ನೊಂದು ಕೆಲವೊಂದಿಷ್ಟು ವರ್ಷ ಜೀವನನ ಸಾಗಿಸ್ಕೊಂಡು ಹೋಗೋಣ ಅಂತೇಳಿ ನಾವು ಕೂಡ ಪ್ರೇಯರೆಲ್ಲ ಮುಗಿಸ್ಕೊಂಡ್ವಿ. ಮುಗಿಸಾದ್ಮೇಲೆ ಮಕ್ಕಳ ಜೊತೆ ಒಂದಿಷ್ಟು ಆಟ ಎಲ್ಲ ಆಡಿಕೊಂಡು ಹಾಡೆಲ್ಲ ಹೇಳ್ಕೊಂಡು ಫಸ್ಟು ದೇವ್ರನ್ನ ನೆನೆಸ್ಬೇಕಲ್ವ. ದೇವ್ರನ್ನ ನೆನೆಸ್ಬಿಟ್ಟು ನಾವು ಮುಂದುವರಿಯೋದು ತುಂಬಾ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ. ಅದಾದಮೇಲೆ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗೋಕ್ಕೂ ಕೂಡ ರೆಡಿಯಾಗಿದ್ವಿ. ನೋಡಿದ್ರಲ್ಲ ಈ ರೀತಿಯಾಗಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡಾಗಿದ್ದಾಯಿತು. ಪ್ರತಿ ವರ್ಷ ಕೂಡ ಫ್ಯಾಮಿಲಿ ಜೊತೆನೇ ನಾನು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತೀನಿ. ಯಾವುದೇ ವರ್ಷ ನಾವು ಒಬ್ಬರೇ ಹೋಗಿ ಆಚೆ ಹೋಗೋಣ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ. ಹಸ್ಬೆಂಡ್ ಜೊತೆನೇ ಹೋಗೋದು, ಫ್ಯಾಮಿಲಿ ಒಟ್ಟಿಗೆ ಹೋಗಿ ಏನಿದೆ ಸೆಲೆಬ್ರೇಟ್ ಎಲ್ಲ ಮುಗಿಸ್ಕೊಂಡು ಬರೋದು ಅಷ್ಟೇ. ಹೋದ ವರ್ಷ ಗೋವಾದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಆಚೆ ವರ್ಷ ಕೇರಳಕ್ಕೆ ಹೋಗಿದ್ವಿ. ಈ ರೀತಿಯಾಗಿ ಕೆಲವೊಂದಿಷ್ಟು ನಾವು ಕೂಡ ಮಾಡ್ತಾನೆ ಇರ್ತೀವಿ. ಅದಾದಮೇಲೆ ಊಟಕ್ಕೆ ಬಂದ್ವಿ, ತಾಮ್ರಾಯಣ್ಗೆ ಊಟಕ್ಕೆ ಬಂದ್ವಿ. ನೋಡಿದ್ರೆ ಓಪನ್ ಟೆರೆಸ್ ಇತ್ತು, ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಊಟ ಎಲ್ಲ ಅರೇಂಜ್ ಮಾಡಿಕೊಂಡು ಖುಷಿಯಾಗಿ ಈ ವರ್ಷದ ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡಿದ್ದಾಯಿತು. ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್.